ಈ ಬಾರಿಯ ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಕೂಡ ಮುಕ್ತಾಯ ಆಗಿದೆ. ಮತಪೆಟ್ಟಿಗೆಗಳಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿದೆ. ಸ್ಟ್ರಾಂಗ್ ರೂಮ್ಗಳಿಗೆ ಮತಯಂತ್ರಗಳು ಶಿಫ್ಟ್ ಆಗಿವೆ. ಅಂದರೆ ವಿಪರೀತ ಭದ್ರತೆಯಲ್ಲಿ ಒಂದು ತಿಂಗಳು ಅದನ್ನು ಕಾಪಾಡ್ಕೋಬೇಕು. ಜೂನ್ 4ನೇ ತಾರೀಕು ಮತ ಎಣಿಕೆ ಇರ್ತಕ್ಕಂಥದ್ದು. ಜೂನ್ 4ನೇ ತಾರೀಕು ಬೆಳಿಗ್ಗೆ ಇದನ್ನು ಓಪನ್ ಮಾಡ್ತಾರೆ ಸ್ಟ್ರಾಂಗ್ ರೂಮನ್ನು. ಬೆಂಗಳೂರಿನ ಮೌಂಟ್ ಕಾರ್ಮೆಲ್ ಕಾಲೇಜು ಅಲ್ಲಿ ಸ್ಟ್ರಾಂಗ್ ರೂಮ್ ಮಾಡಿದ್ದಾರೆ. ಅಲ್ಲಿ ಎಲ್ಲವನ್ನ ಕೂಡ ಇರಿಸಲಾಗಿದೆ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಅಲ್ಲಿಂದ ನೋಡೋಣ. ಕರ್ನಾಟಕ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಮುಗಿದಿದೆ, ಮತದಾನ ಪ್ರಕ್ರಿಯೆ ಮುಗಿದಿದೆ. ಈಗ ಮತದಾನ ಪ್ರಕ್ರಿಯೆ ಮುಗಿದ ನಂತರದಲ್ಲಿ ಮತಪೆಟ್ಟಿಗೆಗಳನ್ನು ಸ್ಟ್ರಾಂಗ್ ರೂಮಲ್ಲಿ ಇಡುವಂಥ ಕೆಲಸ ನಡೀತಿರುವಂಥದ್ದು ದೃಶ್ಯಗಳಲ್ಲಿ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈಗ ನಾವಿರುವಂಥದ್ದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸ್ಟ್ರಾಂಗ್ ರೂಮಲ್ಲಿ. ಅಂದರೆ ಇದು ಬೆಂಗಳೂರಿನ ಉತ್ತರ ಲೋಕಸಭಾ ಕ್ಷೇತ್ರ ಏನಿದೆ, ಈ ಕ್ಷೇತ್ರದ ಒಂದು ಸ್ಟ್ರಾಂಗ್ ರೂಮ್ಗೆ ಒಂದು ಕಾಲೇಜಿನ ಕೊಠಡಿಯನ್ನು ಪಡೆದಿರುವಂಥದ್ದು. ಇಡೀ ಕಾಲೇಜು ಈಗ ಸ್ಟ್ರಾಂಗ್ ರೂಮ್ ಆಗಿ ಬದಲಾಗಿದೆ. ಇದು ಸೆಂಟ್ ಜೋಸೆಫ್ ಕಾಲೇಜಲ್ಲಿ ಇರುವಂಥದ್ದು. ದೃಶ್ಯಗಳಲ್ಲಿ ನೋಡ್ಬೋದು. ಒಂದು ಕ್ಷೇತ್ರದಲ್ಲಿ ಅಂದರೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಟ್ರಾಂಗ್ ರೂಮ್ ಮಾಸ್ಟರಿಂಗ್ ರೂಮಿಂದ ತಂದಿರುವಂತಹ ಮೆಟೀರಿಯಲ್ಸ್ಗಳನ್ನ ಈಗಾಗಲೇ ತಂದು ಇಟ್ಕೋತಿದ್ದಾರೆ. ಇದನ್ನು ಯಾವ ರೀತಿ ಸ್ಟ್ರಾಂಗ್ ರೂಮಲ್ಲಿ ಇಡುವಂಥ ಕೆಲಸ ಆಗ್ತಿದೆ ಅನ್ನೋದನ್ನು ಸಹ ನಾವು ತೋರಿಸ್ತೀನಿ. ಇದು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ್ದು. ಈಗಾಗಲೇ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿದ್ದಂತಹ ಮಾಸ್ಟರಿಂಗ್ ರೂಮಲ್ಲಿ ಡಿಮಾಸ್ಟರಿಂಗ್ ಕೆಲಸ ಎಲ್ಲ ಮುಗಿಸಿ ಮತ ಪೆಟ್ಟಿಗೆಗಳನ್ನು ಅಂದರೆ ಮತದಾನ ಮುಗಿದ ನಂತರದಲ್ಲಿ ಮತಗಟ್ಟೆಗಳಿಂದ ಬಂದಂತಹ EVM ಆಗಿರ್ಬೋದು ಮತ್ತು ಮತಗಟ್ಟೆಯಲ್ಲಿ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಬಂದು ಈಗ ಸ್ಟ್ರಾಂಗ್ ರೂಮಲ್ಲಿ ಇಡುವಂಥ ಕೆಲಸ ನಡೀತಿರುವಂಥದ್ದು ನೋಡ್ತಿದ್ದೀರಾ. ಇದು ಬ್ಯಾಲೆಟ್ ಯೂನಿಟ್ ಅಂದರೆ ಮತದಾನ ಮಾಡುವಂಥ ಮತದಾರರು ವೋಟ್ ಮಾಡ್ತಂಥ ಬ್ಯಾಲೆಟ್ ಯೂನಿಟ್. ಇಲ್ಲಿ ಯಾವ ರೀತಿ ಇದನ್ನು ಜೋಡಿಸ್ತಿದ್ದಾರೆ ಅನ್ನೋದು ಸಹ ತೋರಿಸುವಂಥದ್ದು. ಪ್ರತಿ ಒಂದು ಬೂತ್ ವೈಸು ಅಂದರೆ ಒಟ್ಟು 211 ಮಲ್ಲೇಶ್ವರಂ ವಿಧಾನಸಭಾ 311 ಬೂತ್ಗಳಿವೆ. ಮೊದಲಿಗೆ ನಿಮಗೆ ದೃಶ್ಯದಲ್ಲಿ ನೋಡ್ಬೋದು, ಇದು ಕಂಟ್ರೋಲ್ ಯೂನಿಟ್ ಅಂದರೆ ವೋಟಿಂಗ್ ಮಾಡುವಂತಹ ಯೂನಿಟ್ಟು, ಮತ್ತು ಇದು VVPAT, ಮತ್ತು ಅದರ ಪಕ್ಕದಲ್ಲಿ ಬ್ಯಾಲೆಟ್ ಯೂನಿಟನ್ನು ಇಡುವಂಥ ಕೆಲಸಗಳನ್ನು ಚುನಾವಣಾ ಅಧಿಕಾರಿಗಳು, ಚುನಾವಣಾ ಸಿಬ್ಬಂದಿ ಮಾಡ್ತಿರುವಂಥದ್ದು. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಿವೆ. ಹಾಗಾಗಿ ಇಲ್ಲಿ ಏನು ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿ ಒಟ್ಟು 10 ಸ್ಟ್ರಾಂಗ್ ರೂಮ್ಗಳನ್ನ ಮಾಡಿರುವಂಥದ್ದು. 10 ಸ್ಟ್ರಾಂಗ್ ರೂಮ್ಗಳಲ್ಲೂ ಸಹ ಯಾವ ರೀತಿ ವ್ಯವಸ್ಥೆ ಆಗಿದೆ ಅಂದರೆ ಹೊರಭಾಗಕ್ಕೆ ಏನೂ ಕಾಣಿಸ್ಬಾರ್ದು ಅಂತ ಇಲ್ಲೇನು ಕಿಟಕಿಗಳಿತ್ತು ಆ ಕಿಟಕಿಗಳನ್ನು ಸೀಲ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅಂದರೆ ಪ್ಲೇವುಡ್ಡಲ್ಲಿ ಅದನ್ನು ಮುಚ್ಚುವಂಥ ಕೆಲಸ ಮಾಡಿದ್ದಾರೆ, ಮುಳಿಸುವಂತಹ ಕೆಲಸ ಮಾಡಿದ್ದಾರೆ. ಇನ್ನು ಹೊರಭಾಗದ ದೃಶ್ಯಗಳನ್ನು ಸಹ ನಿಮಗೆ ತೋರಿಸುವಂಥ ಕೆಲಸ ಮಾಡ್ತೀವಿ. ನೋಡ್ಬೋದು ಇಲ್ಲಿ ಈಗ ಹೊರಭಾಗದಲ್ಲೂ ಸಹ ಮತ್ತೊಂದು ಅಂದರೆ ಒಂದೊಂದು ಸ್ಟ್ರಾಂಗ್ ರೂಮ್ಗಳಿಗೆ, ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ 2 ಸ್ಟ್ರಾಂಗ್ ರೂಮ್ಗಳನ್ನು ನಿಯೋಜನೆ ಮಾಡೋ, ಒಂದು ಮತದಾನಕ್ಕೆ ಸಂಬಂಧಪಡಿಸಿದ ಶಾಸ್ತ್ರಾಂಗದ ವಸ್ತುಗಳನ್ನು ಬಳಕೆ ಮಾಡೋದಕ್ಕಿಟ್ಟರೆ ಮತ್ತೊಂದು ಭಾಗದಲ್ಲಿ ವಸ್ತುಗಳು ಅಂದರೆ ಪೇಪರ್ಸ್ ವರ್ಕ್ ಏನು ಮಾಡಿದ್ರು ಆ ಪೇಪರ್ಸ್ಗಳನ್ನ ಇಡೋದಕ್ಕೆ ಯೂಸ್ ಮಾಡ್ಕೊಂಡಿರೋದು. ಇಡೀ ಕಾಲೇಜಿನ ಆವರಣನ ನಿಮಗೆ ತೋರಿಸ್ತಿದ್ದೀನಿ. ನೋಡ್ಬೋದು ಯಾವ ರೀತಿ ಇಲ್ಲಿ ವ್ಯವಸ್ಥೆ ಆಗಿದೆ ಅಂತ. ಈಗಾಗಲೇ ಮತ್ತೊಂದು ವಿಧಾನಸಭಾ ಕ್ಷೇತ್ರದಿಂದ VVPATಗಳಾಗಿರ್ಬೋದು ಮತ್ತು ಸ್ಟ್ರಾಂಗ್ ರೂಮ್ಗೆ ಬಂದಿದೆ, ಅದನ್ನು ಸಹ ಜೋಡಿಸುವಂಥ ಕೆಲಸ ಮಾಡ್ತಿರುವಂಥದ್ದು. ಮತ್ತು ಮುಖ್ಯವಾಗಿ KR ಪುರಂ ಮತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಏನಿದೆ, ಈ 2 ವಿಧಾನಸಭಾ ಕ್ಷೇತ್ರಕ್ಕೆ 2 ಸ್ಟ್ರಾಂಗ್ ರೂಮ್ಗಳನ್ನು ಇಲ್ಲಿ ಈಗಾಗಲೇ ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದರೆ ಯಶವಂತಪುರ ಮತ್ತು KR ಪುರಮಲ್ಲಿ ಮತಗಟ್ಟೆಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ 543 ಮತಗಟ್ಟೆಗಳ ಸಂಖ್ಯೆ ಯಶವಂತಪುರ ವಿಧಾನಸಭೆಯಲ್ಲಿ ಇತ್ತು. ಅಂದರೆ KR ಪುರಮಲ್ಲಿ 508 ಮತಗಟ್ಟೆಗಳ ಸಂಖ್ಯೆ ಇರೋದ್ರಿಂದ 2 ಸ್ಟ್ರಾಂಗ್ ರೂಮ್ಗಳನ್ನ ಮಾಡಿದ್ದಾರೆ. ಒಟ್ಟು ಇಲ್ಲಿ 10 ಸ್ಟ್ರಾಂಗ್ ರೂಮ್ಗಳನ್ನು ಈಗ ವ್ಯವಸ್ಥೆ ಮಾಡಿರುವಂಥದ್ದು. ಈಗಾಗಲೇ ಮಲ್ಲೇಶ್ವರಂ ಭಾಗದಿಂದ ಮತ್ತು ಹೆಬ್ಬಾಳ ಭಾಗದಿಂದ ಸ್ಟ್ರಾಂಗ್ ಮಾಸ್ಟರಿಂಗ್ ರೂಮಿಂದ ಚುನಾವಣಾ ಸಾಮಗ್ರಿಗಳು ಮತ್ತು ಮತಪೆಟ್ಟಿಗೆ ಈಗೆಲ್ಲ ಬಂದಿದೆ, ಅದನ್ನು ಸೀಲ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಇಡೀ ಸ್ಟ್ರಾಂಗ್ ರೂಮ್ ಏನಿದೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ, ಇದಕ್ಕೊಬ್ಬರು ಅಬ್ಸರ್ವರ್ ಅಂತ ಇರ್ತಾರೆ. ಅಬ್ಸರ್ವರ್ ಬಂದು ಅವರ ಸಮ್ಮುಖದಲ್ಲಿ ಇಡೀ ಕಟ್ಟಡವನ್ನು ಸೀಲ್ ಮಾಡ್ತಾರೆ. ಕಟ್ಟಡ ಸೀಲ್ ನಡೆದ ನಂತರದಲ್ಲಿ ಜೂನ್ 4ನೇ ತಾರೀಕಿಗೆ ಅದನ್ನು ಓಪನ್ ಮಾಡುವಂಥದ್ದು. ಮತ ಎಣಿಕೆ ದಿನಕ್ಕೆ ಮತ ಎಣಿಕೆ ಕೂಡ ಇದೇ ಕಟ್ಟಡದಲ್ಲಿ ನಡೆಯುವಂಥದ್ದು. ನಿಮಗೂ ಅದನ್ನು ಒಂದು ತೋರಿಸ್ಬಿಡ್ತೀವಿ ಎಲ್ಲಿ ಅದರ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದು. ಅಂದರೆ ಇದು ಏನು ಯಶವಂತಪುರ ಭದ್ರತಾ ಕೊಠಡಿ ಅಂತ ಏನು ಮಾಡಿದ್ದಾರೆ, ಇದರ ಪಕ್ಕದಲ್ಲೇ ನಿಮಗೆ ಮತ ಎಣಿಕಾ ಕೇಂದ್ರಗಳನ್ನು ಸಹ ಅಂದರೆ ಪಕ್ಕದಲ್ಲೇ ತೆಗೆದುಕೊಂಡು ಹೋಗಿ ಅದನ್ನು ಮತ ಎಣಿಕೆ ಮಾಡೋದಕ್ಕೆ ವ್ಯವಸ್ಥೆ ಮಾಡಿರುವಂಥದ್ದು. ಆ ವ್ಯವಸ್ಥೆಯನ್ನು ಸಹ ನಿಮ್ಗೆ ನೋಡ್ಬೋದು ದೃಶ್ಯಗಳಲ್ಲಿ. ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಏನು ಈಗ ಮತಪೆಟ್ಟಿಗೆಗಳನ್ನ ಇಡ್ತಿದ್ದಾರೆ ಅದರ ಪಕ್ಕದಲ್ಲೇ ಇರುವಂತಹ ಒಂದು ಕಟ್ಟಡ ಏನಿದೆ ಅದು ಮಲ್ಲೇಶ್ವರಂ ಕೌಂಟಿಂಗ್ ಸೆಂಟರ್, ಅಂದರೆ ಮತ ಎಣಿಕೆ ಕೌಂಟಿಂಗ್ ಸೆಂಟರ್ ಇರುತ್ತೆ. ಅದು ಜೂನ್ 4ನೇ ತಾರೀಕಿಗೆ ಏನು ಸ್ಟ್ರಾಂಗ್ ರೂಮ್ ಏನು ಕಟ್ಟಡದ ಭದ್ರತಾ ಕೊಠಡಿಯಲ್ಲಿ ಮತಪೆಟ್ಟಿಗೆಗಳನ್ನ ಇಡ್ತಿದ್ದಾರೆ ಅವತ್ತು ಜೂನ್ 4ನೇ ತಾರೀಕು ಬೆಳಗ್ಗೆ ಅದನ್ನು ಓಪನ್ ಮಾಡಿ ಆ ನಂತರದಲ್ಲಿ
ಪಕ್ಕದ ಕೊಠಡಿಗೆ ತಂದು ಅಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಶುರು ಆಗುತ್ತೆ. ಅಂದು ರಿಸಲ್ಟ್ ಪ್ರಕಟ ಆಗುತ್ತೆ. ಈ ಎಲ್ಲ 4ನೇ ತಾರೀಕುವರೆಗೂ ಅಂದರೆ ಜೂನ್ 4ನೇ ತಾರೀಕುವರೆಗೂ ರಿಸಲ್ಟ್ ಬರೋವರೆಗೂ ಇಲ್ಲಿ ಪ್ರತಿನಿತ್ಯ CRPF 15ಕ್ಕೂ ಹೆಚ್ಚು CRF ಯೋಧರು ಇಲ್ಲಿ ಕಾವಲಿರ್ತಾರೆ. ಜೊತೆಗೆ ಲೋಕಲ್ ಪೊಲೀಸರು ಇರ್ತಾರೆ. CRF ಯೋಧರು ಶಿಫ್ಟ್ ವೈಸಲ್ಲಿ, ಅಂದರೆ ಯಾರೂ ಒಳಗಡೆ ಹೋಗೋಂಗಿಲ್ಲ, ಯಾರೂ ಹೊರ ಬರೋಂಗಿಲ್ಲ, ಆ ರೀತಿಯ ಭದ್ರತೆ ಇರುತ್ತೆ. ಕಟ್ಟಡ ಒಮ್ಮೆ ಒಳಭಾಗಕ್ಕೆ ಎಲ್ಲ ವಸ್ತುಗಳನ್ನು ಇಟ್ಟ ನಂತರದಲ್ಲಿ ಹೊರಭಾಗದಿಂದ ಡೋರ್ಗೆ ಮತ್ತೊಂದು ಎಕ್ಸ್ಟ್ರಾ ಡೋರ್ ಅಂದರೆ ಪೆಟ್ಟಿಗೆ ಹಲಗೆಯನ್ನು ಹೊಡೆದು ಸೀಲ್ ಮಾಡ್ತಾರೆ. ಆ ಪ್ರಕ್ರಿಯೆ ಮುಗಿದ ನಂತರದಲ್ಲಿ ಜೂನ್ 4ನೇ ತಾರೀಕುವರೆಗೂ ಯಾವೊಬ್ಬ ವ್ಯಕ್ತಿಗೂ ಇಲ್ಲಿ ಬರೋದಕ್ಕೆ ಅವಕಾಶ ಇರೋದಿಲ್ಲ. ಆನಂತರ ಜೂನ್ 4ನೇ ತಾರೀಕು ಏನು ಕಾನೂನುಬದ್ಧವಾಗಿ ಸೀಲ್ ಓಪನ್ ಮಾಡಬೇಕು ಆ ಕೆಲಸ ನಡೆಯುತ್ತೆ. ಇದು ಸ್ಟ್ರಾಂಗ್ ರೂಮಲ್ಲಿ ನಡೀತಿರುವಂಥ ವ್ಯವಸ್ಥೆಗಳು ಸದ್ಯಕ್ಕೆ. ಕ್ಯಾಮ್ರಾ ಪರ್ಸನ್ ಗೌತಮ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.